ಪಾರ್ವತಮ್ಮ ಮತ್ತು ರಾಜೀವ್ ದಂಪತಿಗಳ ದಾಂಪತ್ಯಕ್ಕೆ 40 ವರ್ಷಗಳು ತುಂಬಿದ್ದವು. ಅವರ ದೊಡ್ಡ ಮಗ ಯಶವಂತ ಮದುವೆಯಾಗಿ ತನ್ನ ಹೆಂಡತಿ ಯಶೋದಳನ್ನು ಮನೆಯಲ್ಲೇ ಬಿಟ್ಟು ಕೆಲಸಕ್ಕಾಗಿ ದುಬೈಗೆ ಹೋಗಿದ್ದ. ಮದುವೆಯಾದ ಕೇವಲ 1 ತಿಂಗಳಲ್ಲಿ ಸಿಕ್ಕ ಹೊಸ ಕೆಲಸ ಎಂದು ಹೇಳಿ ಹೋದವನು ಕೆಲವೇ ತಿಂಗಳುಗಳಲ್ಲಿ ಬರುವುದಾಗಿ ಭರವಸೆ ನೀಡಿದ್ದ. ಆದರೆ ಈಗ 2 ವರ್ಷಗಳೇ ಕಳೆದು ಹೋಗಿವೆ. ಯಶೋದ ಮಾತ್ರ ತನ್ನ ಗಂಡನ ದಾರಿಯನ್ನು ಕಾಯುತ್ತಾ ಮನೆಯಲ್ಲಿ ಕಾಲ ಕಳೆಯುತ್ತಿದ್ದಾಳೆ. ಆಕೆ ಅತ್ತೆ ಪಾರ್ವತಮ್ಮನ ಎಲ್ಲಾ ಕೆಲಸಗಳಲ್ಲೂ ನೆರವಾಗುತ್ತಿದ್ದಳು. ಯಶೋದ ತನ್ನ ಒಳ್ಳೆತನದಿಂದ ಪಾರ್ವತಮ್ಮನ ಮನಸ್ಸನ್ನು ಸಂಪೂರ್ಣವಾಗಿ ಗೆದ್ದಿದ್ದಳು. ಪಾರ್ವತಮ್ಮ ಮತ್ತು ರಾಜೀವ್ರ 2ನೇ ಮಗ ಕುಮಾರ್ ಯಶವಂತನ ತಮ್ಮ. ಅವನು ಕೆಲಸಕ್ಕಾಗಿ ದೆಹಲಿಗೆ ಹೋಗಿದ್ದನು. 1 ವರ್ಷದ ನಂತರ ಒಂದು ಹಬ್ಬದ ದಿನ ಪಾರ್ವತಮ್ಮ ತನ್ನ ಸೊಸೆ ಯಶೋದಳೊಂದಿಗೆ ಬೇಗನೆ ಎದ್ದು ಮನೆಯ ಕೆಲಸಗಳನ್ನು ಮುಗಿಸಿ ಪೂಜೆಗೆ ಸಿದ್ಧತೆ ನಡೆಸುತ್ತಿದ್ದಳು. ಆದರೆ ಸ್ನಾನಕ್ಕೆ ಹೋದ ಗಂಡ ರಾಜೀವ್ ಎಷ್ಟು ಹೊತ್ತಾದರೂ ಹೊರಗೆ ಬರದೇ ಇರುವುದನ್ನು ಕಂಡು ಪಾರ್ವತಮ್ಮ ಒಳಗೊಳಗೆ ಗೊಣಗುತ್ತಿದ್ದಳು. ರಾಜೀವ್ ತುಂಬಾ ರಸಿಕ ಸ್ವಭಾವದವನಾಗಿದ್ದ. ಅವನಿಗೆ ಈ ವಯಸ್ಸಿನಲ್ಲೂ ಮೊಬೈಲ್ನಲ್ಲಿ ವಿಡಿಯೋಗಳನ್ನು ನೋಡುವ ಚಪಲವಿತ್ತು. ಬಾತ್ರೂಂಗೆ ಹೋದರೆ ಗಂಟೆಗಟ್ಟಲೆ ಸಮಯ ಕಳೆಯುತ್ತಿದ್ದ. ತನ್ನ ಗಂಡನ ಈ ಗುಣದಿಂದಾಗಿ ಪಾರ್ವತಮ್ಮನಿಗೆ ತಲೆನೋವು ಶುರುವಾಗಿತ್ತು. ಬೇಗ ಬನ್ನಿ, ಇನ್ನು ಎಷ್ಟು ಹೊತ್ತು ಬಾತ್ರೂಂನಲ್ಲೇ ಇರುತ್ತೀರಾ ಎಂದು ಪಾರ್ವತಮ್ಮ ಮತ್ತೆ ಕೂಗಿದಾಗ, ಅಯ್ಯೋ, ಒಂದು ಒಳ್ಳೆ ಮೂವಿ ನೋಡಿ ಎಂಜಾಯ್ ಮಾಡುತ್ತಿದ್ದೆ, ನನ್ನ ರಸಭಂಗ ಮಾಡಿದೆ ಎಂದು ರಾಜೀವ್ ತನ್ನ ಹೆಂಡತಿಗೆ ದೂರುತ್ತಾ ಹೊರಗೆ ಬಂದ. ನನ್ನನ್ನು ಮುಟ್ಟಬೇಡಿ, ಬಾತ್ರೂಂನಲ್ಲಿ ಏನು ಅಸಹ್ಯ ನೋಡಿ ಬಂದಿದ್ದೀರೋ ಏನು ಎಂದು ಪಾರ್ವತಮ್ಮ ದೂಷಿಸಿದಳು. ಹೌದು ಕಣೆ, ಎಷ್ಟು ಚೆನ್ನಾಗಿದೆ, ನಿನಗಂತೂ ರಸಿಕತೆನೇ ಇಲ್ಲ, ಹಾಗಂತ ನಾನು ನೋಡಬಾರದೆ ಎಂದು ರಾಜೀವ್ ನಿಂತನು. ರಾಜೀವ್ನಿಗೆ ಚಪಲ ಜಾಸ್ತಿ ಇದ್ದಿದ್ದರಿಂದ ತನ್ನ ದೊಡ್ಡ ಮಗನ ಹೆಂಡತಿ ಯಶೋದ ಮೇಲೂ ಆಸೆ ಪಡುತ್ತಿದ್ದನು. ಆದರೆ ಯಶೋದ ತುಂಬಾ ಖಡಕ್ ಆಗಿದ್ದಳು. ನಯವಾಗಿ ಅವನಿಂದ ತಪ್ಪಿಸಿಕೊಳ್ಳುತ್ತಿದ್ದಳು. ಅದೇ ದಿನ ಯಶೋದ ಸ್ನಾನ ಮುಗಿಸಿ ತನ್ನ ಕೋಣೆಯಲ್ಲಿ ಬಟ್ಟೆ ಹಾಕಿಕೊಳ್ಳುತ್ತಿದ್ದಳು. ಅವಳ ಕೋಣೆಯ ಬಾಗಿಲು ಸ್ವಲ್ಪ ತೆರೆದಿತ್ತು. ರಾಜೀವ್ ನಿಧಾನವಾಗಿ ಒಳಗೆ ನುಗ್ಗಿ ಅವಳನ್ನು ಮುಟ್ಟಲು ಪ್ರಯತ್ನಿಸಿದ. ಕನ್ನಡಿಯಲ್ಲಿ ರಾಜೀವ್ ಬರುತ್ತಿರುವುದನ್ನು ಕಂಡ ಯಶೋದ ತಕ್ಷಣ ಹಿಂದಿರುಗಿ, ಏನು ಬೇಕು ಮಾವ ಎಂದು ಗಟ್ಟಿಯಾಗಿ ಕೇಳಿದಳು. ಏನಿಲ್ಲ, ಸುಮ್ಮನೆ ನಿನ್ನೊಂದಿಗೆ ಮಾತನಾಡಿಸಲು ಬಂದೆ ಎಂದು ರಾಜೀವ್ ತಡಬಡಾಯಿಸಿದ. ಅಷ್ಟರಲ್ಲಿ ಯಶೋದಾಳ ಗಂಡ ಯಶವಂತನ ಫೋನ್ ಕರೆ ಬಂತು. ಯಶೋದ ಕೋಪದಿಂದ, ನೀವು ಬರುವುದು ಇನ್ನೆಷ್ಟು ವರ್ಷ ಆಗುತ್ತದೆ? ಮುಂದಿನ ತಿಂಗಳು ಬರುತ್ತೇನೆ ಎಂದು ಹೇಳಿದ್ದೀರಿ. ಆದರೆ ನನಗೆ ಇಲ್ಲಿ ಇರಲು ಸಾಧ್ಯವಾಗುತ್ತಿಲ್ಲ. ಆದಷ್ಟು ಬೇಗ ಬನ್ನಿ ಎಂದು ದೂರುತ್ತಿದ್ದಳು. ಪಾರ್ವತಮ್ಮ ಯಶೋದಾಳ ಕೈಯಿಂದ ಫೋನ್ ತೆಗೆದುಕೊಂಡು, ಇದು ಕೇವಲ ಅವಳ ಮಾತಲ್ಲ, ನೀನು ಇನ್ನು ತಡ ಮಾಡಿದರೆ ನಾನು ಕೂಡ ನಿನ್ನೊಂದಿಗೆ ಮಾತನಾಡುವುದಿಲ್ಲ ಎಂದು ಕೋಪದಿಂದ ಹೇಳಿದರು. ಯಶವಂತ ಅವರಿಬ್ಬರನ್ನು ಸಮಾಧಾನಗೊಳಿಸಿ, ಇನ್ನೇನು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡಿಕೊಳ್ಳಿ, ನನ್ನ ವ್ಯವಹಾರ ಸರಿಯಾಗಿ ನಿಂತ ಮೇಲೆ ನಾನು ಬರುತ್ತೇನೆ ಎಂದು ಕೇಳಿಕೊಂಡ. ಪಾರ್ವತಮ್ಮ ದುಃಖದಿಂದ ಫೋನ್ ಕಟ್ ಮಾಡಿದಳು. ಎಲ್ಲರೂ ಸುಮ್ಮನಾದಾಗ ಮನೆಯ ಡೋರ್ ಬೆಲ್ ಸದ್ದಾಯಿತು. ಪಾರ್ವತಮ್ಮ ಬಾಗಿಲು ತೆರೆದು ನೋಡಿದಾಗ ಕುಮಾರ್ ತನ್ನ ಹೆಂಡತಿ ಸೀಮಾಳೊಂದಿಗೆ ಬಂದಿದ್ದನು. ಕುಮಾರ್ನನ್ನು ನೋಡಿ ಸಂತೋಷ ಪಡುವ ಬದಲು ರಾಜೀವ್ ಸೀಮಾಳ ಅಂದವನ್ನು ಸವಿಯುತ್ತಾ ನಿಂತನು. ಇಷ್ಟು ಸುಂದರ ಸೊಸೆಯನ್ನು ಏಕೆ ಬಾಗಿಲಲ್ಲೇ ನಿಲ್ಲಿಸಿಕೊಂಡಿದ್ದೀರಿ? ಒಳಗೆ ಕರೆಯಿರಿ ಎಂದು ರಾಜೀವ್ ಹೇಳಿದ. ಪಾರ್ವತಮ್ಮ ಕೋಪದಿಂದ ಕುಮಾರ್ನನ್ನು ತರಾಟೆಗೆ ತೆಗೆದುಕೊಂಡಳು. ಅಲ್ಲ ಕುಮಾರ್, ನಮಗೆ ಒಂದು ಮಾತನ್ನು ಹೇಳದೆ ಅವಳನ್ನು ಮದುವೆಯಾಗಿ ಬಂದಿದ್ದೀಯಾ? ಇದು ಸರಿಯೇ ಎಂದು ಗದರಿಸಿದಳು. ಯಶೋದ ಅತ್ತೆಯನ್ನು ಸಮಾಧಾನ ಮಾಡಿ, ಹೋಗಲಿ ಬಿಡಿ ಅತ್ತೆ, ಆಗಿದ್ದನ್ನು ಮರೆತುಬಿಡಿ, ಅವರನ್ನು ಒಳಗೆ ಕರೆಯೋಣ ಎಂದಳು. ಮನಸ್ಸಿಲ್ಲದ ಮನಸ್ಸಿನಲ್ಲಿ ಪಾರ್ವತಮ್ಮ ಒಳಗೆ ಬಂದಳು. ರಾಜೀವ್ ಹೊಸ ಸೊಸೆಗಾಗಿ ಒಂದು ಕೋಣೆಯನ್ನು ಸಿದ್ಧಪಡಿಸುತ್ತೇನೆ ಎಂದು ಒಂದು ಕೋಣೆಗೆ ಹೋದನು. ಆನಂತರ ಈ ಕೋಣೆ ನಿಮ್ಮದು, ನೀವು ಗಂಡ ಹೆಂಡತಿ ಚೆನ್ನಾಗಿರಿ ಎಂದು ಅವರನ್ನು ಕೋಣೆಗೆ ಕಳುಹಿಸಿದ. ಮಧ್ಯಾಹ್ನ ಊಟವಾದ ನಂತರ ಎಲ್ಲರೂ ತಮ್ಮ ಕೋಣೆಗಳಲ್ಲಿ ಮಲಗಿದರು. ಕುಮಾರ್ ಮತ್ತು ಸೀಮಾ ತಮ್ಮ ಕೋಣೆಯಲ್ಲಿದ್ದರು. ರಾಜೀವ್ ಮೊದಲೇ ಒಂದು ಯೋಜನೆ ಮಾಡಿದ್ದ. ಅವರು ಮಲಗಿರುವ ಕೋಣೆಯಲ್ಲಿ ಒಂದು ಮೊಬೈಲ್ ಇಟ್ಟು ರೆಕಾರ್ಡಿಂಗ್ ಆನ್ ಮಾಡಿದ್ದನು. ಸಾಯಂಕಾಲ ಎಲ್ಲರೂ ಬೇರೆ ಕೆಲಸಗಳಲ್ಲಿ ನಿರತರಾಗಿರುವಾಗ ಅವನು ಮೊಬೈಲ್ ತೆಗೆದುಕೊಂಡು ತನ್ನ ಕೋಣೆಗೆ ಹೋದನು. ಅಲ್ಲಿ ರೆಕಾರ್ಡ್ ಆಗಿದ್ದ ಆಡಿಯೋಗಳನ್ನು ಕೇಳಲು ಶುರು ಮಾಡಿದನು. ಅದರಲ್ಲಿ ಕುಮಾರ್ಗೆ ಸೀಮಾಳನ್ನು ಪೂರ್ಣವಾಗಿ ಸಂತೋಷಪಡಿಸಲು ಆಗುತ್ತಿಲ್ಲ ಎಂದು ಸೀಮಾ ದೂರುತ್ತಿದ್ದಳು. ನಿನ್ನ ಕೈಯಲ್ಲಿ ಅಷ್ಟು ಹಣ ಇಲ್ಲ ಎಂದು ಗೊತ್ತಿದ್ದರೂ ನಾನು ನಿನ್ನನ್ನು ಒಪ್ಪಿಕೊಂಡು ಬಂದೆ. ಆದರೆ ಹಾಸಿಗೆಯಲ್ಲಾದರೂ ನನಗೆ ಸರಿಯಾದ ಸುಖ ಕೊಡಬೇಕಲ್ವಾ? ನೀನು ಇಷ್ಟು ಬೇಗ ಸುಸ್ತಾಗಿ ಮಲಗುತ್ತೀಯಾ ಎಂದು ಸೀಮಾ ಹೇಳುತ್ತಿದ್ದಳು. ಕುಮಾರ್ಗೆ ತನ್ನ ಹೆಂಡತಿಯ ಬಯಕೆಗಳನ್ನು ಈಡೇರಿಸಲು ಆಗುತ್ತಿಲ್ಲ ಎಂಬ ಸತ್ಯ ರಾಜೀವ್ಗೆ ತಿಳಿಯಿತು. ಇದರಿಂದ ಲಾಭ ಪಡೆಯಲು ರಾಜೀವ್ ಯೋಚಿಸಿದನು. ಮಾರನೆಯ ದಿನ ಸೀಮಾ ಅಡುಗೆ ಮನೆಗೆ ಬಂದಾಗ ಅವಳು ಒಬ್ಬಳೇ ಇದ್ದಿದ್ದನ್ನು ಕಂಡು ರಾಜೀವ್ ಅವಳ ಬಳಿಗೆ ಹೋಗಿ ಮಾತನಾಡಿಸಿದ.
ಏನು ಸೀಮಾ, ಯಾಕೆ ಒಂದು ರೀತಿಯ ಚಿಂತೆಯಲ್ಲಿದ್ದೀಯಾ ಎಂದು ಕೇಳಿದನು. ಅದಕ್ಕೆ ಸೀಮಾ, ಇಲ್ಲ ಮಾವ, ನಾನು ಚೆನ್ನಾಗಿದ್ದೇನೆ ಎಂದು ಹೇಳಿ ಮಾತು ಮುಗಿಸಿದಳು. ರಾಜೀವ್, ನೀನು ಚಿಂತೆಯಲ್ಲಿರುವುದು ನನಗೆ ಕಾಣುತ್ತಿದೆ. ನಮ್ಮ ಮನೆಯ ಹೆಣ್ಣು ಮಕ್ಕಳು ದುಃಖದಲ್ಲಿ ಇರುವುದನ್ನು ನಾನು ನೋಡಲಾರೆ ಎಂದಾಗ ಅವಳು ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. ಅಷ್ಟರಲ್ಲಿ ಕುಮಾರ್ ಅಲ್ಲಿಗೆ ಬಂದು ತನ್ನ ಹೆಂಡತಿಗೆ, ಅಪ್ಪ ಏನು ಕೇಳುತ್ತಿದ್ದಾರೆ, ನೀನು ಸರಿಯಾಗಿ ಉತ್ತರ ಕೊಡದೆ ದೂರ ಹೋಗುತ್ತಿದ್ದೀಯಾ ಎಂದು ಹೇಳುತ್ತಾನೆ. ಸೀಮಾ ಏನನ್ನೂ ಹೇಳದೆ ಅಲ್ಲಿಂದ ದೂರ ಹೋದಳು. ಇದೇ ಸಮಯದಲ್ಲಿ ಯಶವಂತನಿಗೆ ವ್ಯಾಪಾರದಲ್ಲಿ 10 ರೂಪಾಯಿ ಲಕ್ಷದ ತುರ್ತು ಅವಶ್ಯಕತೆ ಇತ್ತು. ಅವನು ತನ್ನ ಹೆಂಡತಿ ಯಶೋದಾಳಿಗೆ ಫೋನ್ ಮಾಡಿ ಅತ್ತೆ ಮಾವನ ಬಳಿ ಹಣ ಕೇಳುವಂತೆ ಹೇಳಿದನು. ಯಶೋದಾ ಅತ್ತೆಯ ಬಳಿ ಬಂದು, ಮಾವನಲ್ಲಿ ಹಣ ಕೇಳಲು ಪ್ರಯತ್ನಿಸುತ್ತಿದ್ದೇನೆ, ಆದರೆ ಅವರು ಯಾವಾಗಲೂ ಸೀಮಾಳ ಹಿಂದೆ ಇರುತ್ತಾರೆ. ಅವರು ಒಬ್ಬರೇ ಇರುವಾಗ ಮಾತನಾಡಿದರೆ ಉತ್ತಮ ಎಂದಳು. ಪಾರ್ವತಮ್ಮ ಕೂಡ ಇದನ್ನು ಗಮನಿಸಿದ್ದಳು. ತನ್ನ ಗಂಡನ ಚಪಲತೆ ಗೊತ್ತಿದ್ದರೂ ಏನನ್ನೂ ಹೇಳಲಾಗದೆ ಸುಮ್ಮನಾದಳು. ಅಷ್ಟರಲ್ಲಿ ಸೀಮಾ ಮತ್ತು ರಾಜೀವ್ ಅತ್ತ ಬರುತ್ತಿದ್ದರು. ಪಾರ್ವತಮ್ಮ ಮತ್ತು ಯಶೋದಾ ಪರಸ್ಪರ ನೋಡಿ ಬೇಸರಗೊಂಡರು. ಇದಾದ ನಂತರ ಪಾರ್ವತಮ್ಮ ಯಾವಾಗಲೂ ರಾಜೀವ್ ಮೇಲೆ ಒಂದು ಕಣ್ಣಿಟ್ಟಿದ್ದಳು. ಒಂದು ದಿನ ರಾಜೀವ್ ವಂಶಪಾರಂಪರ್ಯವಾಗಿ ಬಂದ ಚಿನ್ನದ ಸರವನ್ನು ಸೀಮಾಳಿಗೆ ಕೊಡಲು ಹೋದ. ಇದನ್ನು ನೋಡಿದ ಯಶೋದಾ ಅತ್ತೆಯನ್ನು ಕರೆದು ತೋರಿಸಿದಳು. ಪಾರ್ವತಮ್ಮ ಕೋಪದಿಂದ ರಾಜೀವ್ ಬಳಿ ಹೋಗಿ, ನನ್ನನ್ನು ಒಂದು ಮಾತು ಕೇಳದೆ ಏಕೆ ಆ ಸರವನ್ನು ಅವಳಿಗೆ ಕೊಡುತ್ತಿದ್ದೀರಿ ಎಂದು ಕೇಳಿದಳು. ರಾಜೀವ್, ಅವಳು ನಮ್ಮ ವಂಶವನ್ನು ಬೆಳಗುವ ಸೊಸೆ ಎಂದಾಗ ಯಶೋದಾಳಿಗೆ ಬೇಸರವಾಯಿತು. ನನ್ನ ಗಂಡ ಜೊತೆಗಿದ್ದರೆ ನನಗೆ ಈ ಹೊತ್ತಿಗೆ ಮಕ್ಕಳಾಗುತ್ತಿತ್ತು. ಇವರು ಮಾತನಾಡುವುದು ನೋಡಿದರೆ ನನಗೆ ಮಕ್ಕಳಾಗುವುದಿಲ್ಲವೇನೋ ಎಂಬಂತಿದೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡಳು. ರಾಜೀವ್, ಸರಿ, ನಿಮಗೆಲ್ಲ ಇಷ್ಟವಿಲ್ಲ ಅಂದರೆ ಬೇಡ ಎಂದು ಅಲ್ಲಿಂದ ಹೋದನು. ಸೀಮಾ, ಕೈಗೆ ಬಂದ ಸರ ಹೀಗೆ ಹೋಯಿತಲ್ಲ ಎಂದು ನಿರಾಶೆಯಿಂದ ಹೊರಟು ಹೋದಳು. ಮರುದಿನ ರಾಜೀವ್ ಒಬ್ಬರೇ ಕುಳಿತಿದ್ದಾಗ ಯಶೋದಾ ಅವರ ಬಳಿ ಹೋಗಿ, ಮಾವ, ಅವರಿಗೆ ವ್ಯಾಪಾರಕ್ಕಾಗಿ 10 ಲಕ್ಷ ರೂಪಾಯಿ ಬೇಕಾಗಿದೆ, ದಯವಿಟ್ಟು ಸಹಾಯ ಮಾಡಿ ಎಂದು ಬೇಡಿಕೊಂಡಳು. ಯಶೋದಾಳನ್ನು ಒಬ್ಬಳೇ ನೋಡಿದ ರಾಜೀವ್, ಅದು ಸರಿ, ಆದರೆ ಅದರಿಂದ ನನಗೆ ಏನು ಲಾಭ? ನಿನಗೆ ಗೊತ್ತಲ್ವಾ, ನನಗೆ ಲಾಭ ಇಲ್ಲದೆ ನಾನು ಯಾವುದೇ ಕೆಲಸ ಮಾಡಲ್ಲ. ನೀನು ಏನಾದರೂ ಪ್ರತಿಫಲ ಕೊಟ್ಟರೆ ನಾನು ಅದರ ಬಗ್ಗೆ ಯೋಚನೆ ಮಾಡಬಹುದು ಎಂದು ಹೇಳಿದನು. ಅವನ ದುರುದ್ದೇಶ ಅರ್ಥ ಮಾಡಿಕೊಂಡ ಯಶೋದಾ ಅದು ಕಷ್ಟ ಎಂದು ತಿಳಿದು ಅಲ್ಲಿಂದ ಹೊರಟು ಹೋದಳು. ಇತ್ತ ಸೀಮಾ ಕೈಗೆ ಬಂದ ಚಿನ್ನದ ಸರ ತಪ್ಪಿ ಹೋದ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದಳು. ಯಶೋದಾ ಅತ್ತೆ ಮತ್ತು ಅತ್ತೆ ಇಲ್ಲದಿದ್ದರೆ ಆ ಸರ ನನಗೆ ಸಿಗುತ್ತಿತ್ತು. ಅದನ್ನು ಹೇಗಾದರೂ ಮಾಡಿ ಮಾವನಿಂದ ಕಿತ್ತುಕೊಳ್ಳಬೇಕು ಎಂದು ಅಂದುಕೊಂಡಳು. ಸರಿಯಾದ ಸಮಯ ನೋಡಿ ರಾಜೀವ್ ಕೋಣೆಯಲ್ಲಿ ಒಬ್ಬರೇ ಇದ್ದಾಗ ಸೀಮಾ ಅವನ ಬಳಿ ಹೋದಳು. ಮಾವ, ಅಂದು ನೀವು ನನಗೆ ಸರ ಕೊಡಲು ಬಂದಿದ್ದಿರಿ, ಆದರೆ ಸಮಯ ಸರಿಯಿರಲಿಲ್ಲ. ಈಗ ದಯವಿಟ್ಟು ಕೊಡಿ ಮಾವ, ಅದು ನನಗೆ ತುಂಬಾ ಇಷ್ಟವಾಗಿತ್ತು ಎಂದು ಕೇಳಿದಳು. ರಾಜೀವ್ ಅದೇ ಹಳೆಯ ಮಾತನ್ನು ಪುನರಾವರ್ತಿಸಿದನು. ನನಗೆ ಲಾಭವಿಲ್ಲದೆ ನಾನು ಯಾವ ಕೆಲಸವನ್ನೂ ಮಾಡಲ್ಲ, ಅದರಿಂದ ನನಗೇನು ಲಾಭ ಎಂದು ಕೇಳಿದನು. ಅತ್ತೆ ಹೇಳಿದ ಹಾಗೆ ಅದು ವಂಶಪಾರಂಪರ್ಯವಾಗಿ ಬರಬೇಕು. ನೀವು ಯಾವಾಗಲೂ ಗಂಡ ಹೆಂಡತಿ ಜಗಳವಾಡುತ್ತೀರಿ, ಹಾಗಾಗಿ ನಿಮಗೆ ಮಗುವಾಗುವುದು ಡೌಟ್. ಅಲ್ಲದೆ ನೀನು ನನ್ನ ಬಳಿ ಏನನ್ನು ಮುಚ್ಚಿಡುತ್ತಿದ್ದೀಯಾ ಎಂದು ರಾಜೀವ್ ತನ್ನ ಉದ್ದೇಶವನ್ನು ಸೂಚಿಸಿದನು. ಸೀಮಾ, ಹಾಗಾದರೆ ನಿಮಗೆ ಏನು ಬೇಕು ಹೇಳಿ ಎಂದು ನಗುತ್ತಾ ಕೇಳಿದಳು. ಅದು ನಿನಗೆ ಈಗಾಗಲೇ ಗೊತ್ತಾಗಿದೆ ಅಂದುಕೊಳ್ಳುತ್ತೇನೆ ಎಂದು ಹೇಳುತ್ತಾ ರಾಜೀವ್ ಅವಳ ಕೈ ಹಿಡಿದು ಮುಟ್ಟಿದನು. ಅವನ ಉದ್ದೇಶವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡ ಸೀಮಾ, ಸರಿ, ಮನೆಯಲ್ಲಿ ಯಾರೂ ಇಲ್ಲದಿರುವಾಗ ನೋಡೋಣ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು. ನಂತರ ಸೀಮಾ ಅತ್ತೆ ಮತ್ತು ಯಶೋದಾಳನ್ನು ಮನೆಯಿಂದ ಹೊರಗೆ ಕಳುಹಿಸಲು ಉಪಾಯ ಮಾಡಿದಳು. ಪಕ್ಕದ ಊರಿನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇದೆ ಎಂದು ಹೇಳಿ ಅವರನ್ನು ಹೋಗಿ ಬರುವಂತೆ ಹೇಳಿದಳು. ಹೌದಾ, ಹಾಗಾದರೆ ನಾವು ಮೂವರೂ ಹೋಗೋಣ ಎಂದು ಪಾರ್ವತಮ್ಮ ಹೇಳಿದಾಗ, ಇಲ್ಲ ಅತ್ತೆ, ನನಗೆ ಡೇಟ್ ಇದೆ, ಹಾಗಾಗಿ ಬರುವುದಕ್ಕೆ ಆಗುವುದಿಲ್ಲ ಎಂದು ಸೀಮಾ ಸುಳ್ಳು ಹೇಳಿದಳು. ಪಾರ್ವತಮ್ಮ ಮತ್ತು ಯಶೋದಾ ದೇವಸ್ಥಾನಕ್ಕೆ ಹೊರಟರು. ಸ್ವಲ್ಪ ದೂರ ಹೋದ ಮೇಲೆ ಯಶೋದಾಳಿಗೆ ಅನುಮಾನ ಶುರುವಾಯಿತು. ಏನಿಲ್ಲದ ಪ್ರೀತಿ ಇವಳಿಗೆ ಹೇಗೆ ಬಂತು? ಏನೋ ಪ್ಲಾನ್ ಮಾಡಿರಬೇಕು. ಯಾವುದಕ್ಕೂ ಬೇಗ ಮನೆಗೆ ಹೋಗೋಣ ಎಂದು ಅತ್ತೆಗೆ ಹೇಳಿದಳು. ಪಾರ್ವತಮ್ಮಗೂ ಅದು ಸರಿಯಾಗಿದೆ ಅನಿಸಿ ಒಂದು ಅರ್ಧ ಗಂಟೆ ನಂತರ ಇಬ್ಬರೂ ಮನೆಗೆ ಮರಳಿದರು. ಮನೆಯಲ್ಲಿ ಕುಮಾರ್ ಕೂಡ ಇರಲಿಲ್ಲ. ಸೀಮಾ ಮತ್ತು ರಾಜೀವ್ ಮೊದಲೇ ಮಾಡಿದ ಯೋಜನೆ ಪ್ರಕಾರ ಒಂದು ಕೋಣೆಯಲ್ಲಿ ಸೇರಿದ್ದರು ಮತ್ತು ಅವರ ಅನೈತಿಕ ಸಂಬಂಧ ಪ್ರಾರಂಭವಾಗಿತ್ತು. ಅದೇ ಸಮಯಕ್ಕೆ ಪಾರ್ವತಮ್ಮ ಮತ್ತು ಯಶೋದಾ ಮನೆಗೆ ಬಂದು ಬಾಗಿಲನ್ನು ತಟ್ಟಿದರು. ಇಬ್ಬರೂ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದರು. ಸೀಮಾ ತನ್ನ ಗಂಡನಿಗೆ ಈ ವಿಷಯ ತಿಳಿಸಬೇಡಿ ಎಂದು ಅತ್ತೆಯ ಕಾಲಿಗೆ ಬಿದ್ದು ಕ್ಷಮೆ ಬೇಡಿದಳು. ಯಶೋದಾಳ ಬಳಿಯೂ ಕ್ಷಮೆ ಕೇಳಿದಳು.
ಯಶೋಧ ತನ್ನ ಗಂಡನ ಕೆಲಸಕ್ಕೆ ಹಣ ಕೇಳಿದರೆ ಕೊಟ್ಟಿಲ್ಲ. ಆದರೆ ಇಂತಹ ಕೆಲಸಕ್ಕೆ ಮಾವ ರೆಡಿ ಇದ್ದಾರೆ ಎಂದು ಮನಸ್ಸಿನಲ್ಲೇ ಬೈದುಕೊಂಡಳು. ರಾಜೀವ್ಗೆ ಈಗ ಬೇರೆ ದಾರಿ ಇರಲಿಲ್ಲ. ಅವನು ಯಶೋದಾಳಿಗೆ 10 ಲಕ್ಷ ರೂಪಾಯಿ ಕೊಟ್ಟನು. ಇದರಿಂದ ಯಶವಂತ ತನ್ನ ಕೆಲಸವನ್ನು ಬೇಗ ಮುಗಿಸಿ ವಾಪಸ್ ಬರಲು ಅನುಕೂಲವಾಯಿತು. ಎಲ್ಲರೂ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ನೆಮ್ಮದಿಯ ಬದುಕು ಬದುಕುತ್ತಾರೆ. ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸುಂದರ ಕಥೆಯನ್ನು ನೋಡೋಣ. ಕಥೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.